ಮಂಗಳವಾರ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಶಿವಾನಂದ, ಕಾಂಗ್ರೆಸ್ ಮುಖಂಡ ಯಲುವಳ್ಳಿ ರಮೇಶ್ ಸೇರಿದಂತೆ ಇತರರು ಹಿಂದೆ 2 ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದ ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯ ಉತ್ತುಂಗಕ್ಕೆ ಕೊಂಡೊಯ್ದಿದ್ದಾರೆ. ಈಗಲೂ ಕಾಂಗ್ರೆಸ್ ಟಿಕೆಟ್ ನೀಡಿದರೆ ಕ್ಷೇತ್ರವನ್ನು ಮಾದರಿಯಾಗಿ ಮಾಡಲಿದ್ದಾರೆ ಎಂದರು. ಈಸಿಯಾಗಿ ವಿನ್ ಆಗ್ತಕ್ಕಂಥ ಚಾನ್ಸಸ್ಸು, ಕಾನ್ಸ್ಟಿಟ್ಯೂನ್ಸಿ ಫೇವರು ಎಲ್ಲ ಚೆನ್ನಾಗಿದೆ. ಆಲ್ ತಾಲೂಕಸ್ಸು ಹಿಂದೆ ನಡೆದಂಥ ಅಬ್ಸರ್ವರ್ಸ್ ಬಂದಾಗ ಕೂಡ 100ಕ್ಕೆ 99% ವೀರಪ್ಪ ಮೊಯ್ಲಿ ಅವರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ದಟ್ ಈಸ್ ಓಪನ್ ಸೀಕ್ರೆಟ್. ಓಪನ್ ಆಗಿ ವೀರಪ್ಪ ಮೊಯ್ಲಿ ಅವರಿಗೆ ಕೊಡಬೇಕು ಅಂತ ತೀರ್ಮಾನ ಆದಮೇಲೆ ಇವಾಗ ಮುಂದೆ ನೋ ಕ್ವಶನ್ ಆಫ್ ಚೇಂಜ್ ಅದು ಆಗೋಕ್ಕೆ ಚಾನ್ಸಸ್ ವೆರಿ ಲೆಸ್ ಇದೆ. ಈಗ ಯಲುವಳ್ಳಿ ರಮೇಶ್ ಅವರು ಸುದೀರ್ಘವಾಗಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ ಸಾಹೇಬರಿಗೆ ಎಲ್ರಿಗೂ ಪತ್ರದ ಮುಖಾಂತರ ಕಳಿಸಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಏಕೈಕ ಅಭ್ಯರ್ಥಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಸೋತಿದ್ದಾರೆ. ಅವರು ಡಿಸಿಪ್ಲಿನ್ಡ್ ಪಾಲಿಟಿಷಿಯನ್ನು, ಯಾರೇ ಹೋದರೂ ಅವ್ರ ಕಡೆಯಿಂದ ಏನು ಬೇಕೋ ಸಹಾಯ ಮಾಡ್ತಾರೆ. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಕ್ಕಂಥ ಪೆಂಡಿಂಗ್ ಕೆಲಸಗಳು ಮಾಡ್ತಾರೆ. ಅವರು ಔಟ್ಲೇ ಜಿಸ್ಟು ಏನೇನು ಮಾಡಬೇಕು ಅಂತ ಅವ್ರ ಆಸೆ ಇದೆ. ಎಲ್ಲನೂ ತಮಗೆ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅವ್ರು ಗೆದ್ದರೆ ಏನು ಮಾಡಬೇಕು ಅನ್ನೋದು ಎಲ್ಲ ರೆಡಿ ಆಗ್ತಾ ಇದೆ. ಯಲುವಳ್ಳಿ ರಮೇಶ್ ಮಾತನಾಡಿ, ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ನೀಡಿದ ಖ್ಯಾತಿ ವೀರಪ್ಪ ಮೊಯ್ಲಿ ಅವರಿಗೆ ಸಲ್ಲುತ್ತದೆ ಎಂದರು. ಸಾಮಾಜಿಕ ನ್ಯಾಯ ನೀಡಿದ್ದರೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಬಲಿಜ ಸಮುದಾಯವನ್ನು ಯಾಕೆ ಮೀಸಲಾತಿ ವಂಚಿತ ಮಾಡಿದರೆಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಆ ವಿಚಾರವನ್ನು ಅವರನ್ನೇ ಕೇಳಿ ಎಂದು ಹೇಳುವ ಮೂಲಕ ಜಾರಿಕೊಂಡರು. ಅಂದಿದ್ರೆ ಇದೇ MS ರಾಮಯ್ಯನವ್ರ ಕುಟುಂಬದವ್ರು ಕರ್ಕೊಂಡೋಗಿ ಪ್ಯಾಲೇಸ್ ಗ್ರೌಂಡ್ ಯಾಕೆ ಅವ್ರಿಗೆ ಸನ್ಮಾನ ಮಾಡ್ತಿದ್ರು? ಪ್ಯಾಲೇಸ್ ಗ್ರೌಂಡ್ ಸನ್ಮಾನ ಮಾಡಿದ್ದಲ್ಲ, ಕ್ಯಾಂಪಸ್ ಅಲ್ಲಿ ಸನ್ಮಾನ ಮಾಡಿದ್ದು, ಅದಕ್ಕಲ್ಲ ಕಾರಣ ಅದಲ್ಲ. ಇಲ್ಲ, ಅದು ನೀವು ಸಮಾನತೆ ಅಂತ ಹೇಳ್ತಿದ್ರಲ್ಲ, ಇದೇ ವೀರಪ್ಪ ಮೊಯ್ಲಿ ಅವರು, ಅದೇ ಕಾಂಗ್ರೆಸ್ ಪಕ್ಷ, ಅದೇನು ಸಮಾನತೆ ಆಗುತ್ತೆ ಹೇಳಿ ಸರ್? ಅದನ್ನ ಆ ಥರ ಎಲ್ಲಿಗೆ ಬರೋಲ್ಲ. ಇದು ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಮುಖ್ಯಮಂತ್ರಿ ಆಗಿದ್ದು 94ರಲ್ಲಿ ಅವರ ತರ ಮುಖ್ಯಮಂತ್ರಿ ಆಗಿದ್ದು, ಅವ್ರ ಕಾಲದಲ್ಲೇ ತಾನೇ 2 years ಹೋಗಿದ್ದು. ಅದು ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ ಅದಕ್ಕೆ ಸರಿಯಾದ ಕರೆಕ್ಟ್. ಅಲ್ಲ, ಎಲ್ಲ ಧರ್ಮಗಳಿಗೆ ಸಮಾಧಾನ ಕೊಡೋದು ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳಿದ್ದು. ಹೇಳಿ ಸರ್. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇದೆಯಾ ಎಂಬ ಪ್ರಶ್ನೆಗೆ ಯಾವುದೇ ಬಣಗಳಿಲ್ಲ. ಅಭ್ಯರ್ಥಿ ಘೋಷಣೆಯಾಗುವವರೆಗೂ ಟಿಕೆಟ್ ಕೇಳುತ್ತಾರೆ. ಅಭ್ಯರ್ಥಿ ಘೋಷಣೆಯಾದ ನಂತರ ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಲಿದ್ದಾರೆ ಎಂದರು. ಹಾಗಾದರೆ ಶಾಸಕರ ಕಾರ್ಯಕ್ರಮಗಳಿಗೆ ನೀವು ಯಾಕೆ ಹಾಜರಾಗುತ್ತಿಲ್ಲ ಎಂಬ ಪ್ರಶ್ನೆಗೆ ನಾಯಕರು ಉತ್ತರಿಸಲಿಲ್ಲ. ವೀರಪ್ಪ ಮೊಯ್ಲಿ ಅವರೇ ಕರೆ ಮಾಡಿದರೂ ಶಾಸಕ ಪ್ರದೀಪ್ ಈಶ್ವರ್ ಕರೆ ಸ್ವೀಕರಿಸಲಿಲ್ಲ ಎಂದು ಕಾಂಗ್ರೆಸ್ ಮುಖಂಡರೇ ಮಾಡಿರುವ ಆರೋಪದ ಬಗ್ಗೆ ಕೇಳಿದ ಪ್ರಶ್ನೆಗೂ ನಾಯಕರು ಉತ್ತರ ನೀಡಲಿಲ್ಲ. ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ನೀಡಿದರೆ ಗೆಲುವು ಸುಲಭವಾಗಲಿದೆ. ಇತರೆ ಯಾರಿಗೆ ನೀಡಿದರೂ ನಾವು ಒಗ್ಗಟ್ಟಿನಿಂದ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡುವುದಾಗಿ ಹೇಳಿದ ನಾಯಕರು ಇತರೆ ಯಾವುದೇ ಪ್ರಶ್ನೆಗೆ ಉತ್ತರಿಸದೆ ಜಾರಿಕೊಂಡಿದ್ದು ವಿಶೇಷವಾಗಿತ್ತು. ಇದೇ ಪ್ರಶ್ನೆ ನೀವು ಹಿಂದೆ ಪ್ರದೀಪ್ ಈಶ್ವರ್ ಎಲೆಕ್ಷನ್ ಚುನಾವ ಪೂರ್ವದಲ್ಲಿ ಕೇಳಿದ್ರಿ. ಗುಂಪುಗಳಿದೆ ನಿಮ್ಮಲ್ಲಿ, ಒಂದು ಗುಂಪು ಕೊತ್ತೂರು ಮಂಜನ್ ತರಬೇಕು ಅಂತಾರೆ, ರಕ್ಷಾರಾಮಿ ತರಬೇಕು ಅಂತ ಹೋಗ್ತಾರೆ. ಯಲುವಳ್ಳಿ ರಮೇಶ್ ಅವ್ರದ್ದೇ ಒಂದು ಗುಂಪು ಕಟ್ಕೊಂಡು ಓಡ್ತಾವ್ರೆ. ಸತ್ಯ ಕೇಳಿದ್ರು. ಅವ್ರು ಸ್ವಾಮಿ ಇರುತ್ತೆ, ಗುಂಪುಗಾರಿಕೆ ಇರುತ್ತೆ. ಎಲ್ಲಿವರೆಗೂ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡೋವ್ರಿಗೂ, ಅಫಿಷಿಯಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ ಇಂಥವ್ರು ಅನ್ನೋರ್ಗೆ ಇತ್ತು. ಆಮೇಲೆ ಏನಾಯ್ತು ಅದು ನೋಡಿದ್ರಾ? ಯಾರ್ಯಾರಿಗೆಲ್ಲ ಕೇಳಿದ್ರು ಎಲ್ಲರೂ ಒಗ್ಗಟ್ಟಾಗಿ ನಾವು ಓಡಾಡ್ತೀವಿ. ಸೇಮ್. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.